ಟಾಪ್ 3 ಬಿಸ್ನೆಸ್ ಐಡಿಯಾಸ್ನ ನಾನು ಇವತ್ತು ನಿಮಗೆ ಕೊಡ್ತೀನಿ. ಖಂಡಿತ ನೀವು ಟ್ರೈ ಮಾಡಲೇಬೇಕು. ಯಾರು ಕಂಟೆಂಟ್ನ ಚೆನ್ನಾಗಿ ಮಾತಾಡ್ತೀರೋ, ಯಾರು ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಅವರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಬೋದು. ನೀವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಐಡಿಯಾ. ನೀವು ಕೂಡ ಯೂಟ್ಯೂಬ್ ಮಾಡಿ ರೆವೆನ್ಯೂನ ಜನರೇಟ್ ಮಾಡ್ಬೋದು, ಅದು ಕೂಡ ಗೂಗಲ್ ಆ್ಯಡ್ಸ್ ಮೂಲಕ. ಅಷ್ಟೇ ಅಲ್ಲದ ನಿಮ್ಮ ವಿಡಿಯೋನ ಗ್ರ್ಯಾಜುವಲಿ ನೋಡ್ತಾ ಇರ್ತಾರೆ ಜನ, ಆಮೇಲೆ ಫಾಲೋವರ್ಸ್ ಬಂದು ಗೇನ್ ಆಗೇ ಆಗ್ತಾರೆ. ಖಂಡಿತ ನೀವು ಮಾಡೋ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ನೀವು ಕೂಡ ದುಡಿಬೋದು ಈ ಒಂದು ಯೂಟ್ಯೂಬ್ನಲ್ಲಿ. ಅಷ್ಟೇ ಅಲ್ಲದೆ ಈ ಅಫಿಲಿಯೇಟ್ ಮಾರ್ಕೆಟ್ನ ನೀವೇನಾದ್ರು ನಿಮ್ಮ ಚಾನಲ್ನ ಇನ್ಬಿಲ್ಟ್ ಮಾಡ್ಕೊಂಡ್ರೆ ಅದರಲ್ಲೂ ಕೂಡ ಕಮಿಷನ್ ಬೇಸಿಸಲ್ಲಿ ನೀವು ಕೂಡ ಖಂಡಿತ ಒಳ್ಳೆ ಅರ್ನ್ ಮಾಡ್ಬೋದು. ಬಿಸ್ನೆಸ್ ಇಸ್ ದ ಬೆಸ್ಟ್ ಐಡಿಯಾ ಅಂತ ಹೇಳ್ತೀನಿ ನಾನು. ಇನ್ನು ಎರಡನೇ ಪ್ಲೇಸಲ್ಲಿ ಬರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಪ್ಪ ಅಂತಂದರೆ, ನೀವು ಯಾವುದನ್ನ ಒಂದು ಅಮೆಝಾನ್, ಫ್ಲಿಪ್ಕಾರ್ಟ್ ಈ ರೀತಿ ಯಾವುದಾದ್ರು ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಲ್ಲಿ ಬರುವಂತಹ ಒಂದು ಪ್ರಾಡಕ್ಟ್ಸ್ನ ನೀವು ಫೇಸ್ಬುಕ್ಕು, ಗೂಗಲ್ಲು, ಇನ್ಸ್ಟಾ ಈ ರೀತಿ ಒಂದಷ್ಟು ಕಡೆ ಶೇರ್ ಮಾಡ್ತು ಅಂತಂದರೆ ಆ ಲಿಂಕ್ಸ್ನ ಯಾರ್ಯಾರು ಕ್ಲಿಕ್ ಮಾಡಿ ಅದ್ರಲ್ಲಿ ಬೈ ಮಾಡ್ತಾರೆ, ಕಮಿಷನ್ ಬೇಸಿಸಲ್ಲಿ ಕೂಡ ನೀವು ಅರ್ನ್ ಮಾಡ್ಬೋದು ಮನೇಲಿ ಕೂತ್ಕೊಂಡೇ. ಇನ್ನು ಟಾಪ್ 1 ಬರೋದೇ ಟ್ಯುಟೋರಿಯಲ್. ಅಂದರೆ ನಿಮ್ಮ ಗೊತ್ತಿರುವಂಥ ನಾಲೆಡ್ಜ್ನ ನೀವು ಶೇರ್ ಮಾಡಿ, ಅಷ್ಟೇ ಅಲ್ಲದೆ ಅವ್ರಿಗೆ ಹೋಮ್ವರ್ಕಲ್ಲಿ ನೀವು ಹೆಲ್ಪ್ ಮಾಡಿ, ನೀವು ಕೂಡ ಒಳ್ಳೆ ಸ್ಟೂಡೆಂಟ್ ಆಗಿತ್ತು ಅಂದರೆ, ನಿಮಗೆ ಅದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಇತ್ತು ಅಂದರೆ ನೀವು ಕೂಡ ಆ ನಾಲೆಡ್ಜ್ನ ಶೇರ್ ಮಾಡಿ ಇಲ್ಲೂ ಕೂಡ ದುಡ್ಡು ಮಾಡ್ಬೋದು. ಅಂದರೆ ನಿಮ್ಮ ನಾಲೆಡ್ಜ್ನಿಂದ ಮಾನಿಟೈಸ್ ಮಾಡೋದು, ದಿಸ್ ಈಸ್ ಕಾಲ್ಡ್ ಬಿಸ್ನೆಸ್. ಈ ಮೂರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.